ಹುಬ್ಬಳ್ಳಿಯಲ್ಲಿ 5 ವರ್ಷದ ಬಾಲಕಿ ಮೇಲೆ ನಡೆದಂತಹ ಹೇಯ ಕೃತ್ಯ ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತಿತ್ತು. ಕಡು ಬಡತನದ ಆ ಮುಗ್ಧ ಕಂದಮ್ಮನ ಕುಟುಂಬಕ್ಕೆ ಕೆಜಿಪಿ ಫೌಂಡೇಶನ್ ನೆರವಾಗಿ ನಿಂತಿದೆ. ಅಂದ್ರೆ ಆ ದಂಪತಿಗೆ ಇನ್ನೋರ್ವ ಮಗಳಿದ್ದು ಅವಳು ಕೂಡ ವಿಕಲಚೇತನೆಯಾಗಿದ್ದಾಳೆ. ಅವಳ ಇಡೀ ಜೀವನದ ಶೈಕ್ಷಣಿಕ ಜವಾಬ್ದಾರಿಯನ್ನ ಕೆಜಿಪಿ ಫೌಂಡೇಶನ್ ಸಂಸ್ಥಾಪಕ ಶ್ರೀಗಂಧ ಶೇಟ್ ಹೊತ್ತುಕೊಂಡಿದ್ದಾರೆ. ಆ ಮೂಲಕ ಬಡ ಕುಟುಂಬಕ್ಕೆ ಆಸರೆಯಾಗಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಹುಬ್ಬಳ್ಳಿಯ ವಿಜಯನಗರದಲ್ಲಿ 5 ವರ್ಷದ ಪುಟ್ಟ ಬಾಲಕಿಯನ್ನ ಬಿಹಾರಿ ಮೂಲದ ಕೀಚಕ ರಿತೀಶ್ ಕುಮಾರ್ ಅಪಹರಿಸಿಕೊಂಡು ಹೋಗಿ ಅತ್ಯಾಚಾರಕ್ಕೆ ಯತ್ನಿಸಿ ಕತ್ತು ಹಿಸುಕಿ ಕೊಲೆ ಮಾಡಿದ್ದ. ಆ ಬಿಹಾರಿ ಹಂತಕನನ್ನ ಪೊಲೀಸರು ಎನ್ಕೌಂಟರ್ ಮಾಡಿ ಒಳ್ಳೆಯ ಸಂದೇಶವನ್ನ ಮೂಡಿಸಿದ್ರು. ಆ ಬಾಲಕಿಗೆ ಇನ್ನೊಬ್ಬಳು ಅಕ್ಕ ಇದ್ದಳು. ಅವಳು ಕೂಡ ವಿಕಲಚೇತನದಲ್ಲಿ ಗೋಳಾಡ್ತಾ ಇದ್ಲು. ತಾಯಿ ಮನೆಗೆ ಹೋಗಿ ಕೆಲಸ ಮಾಡ್ತಾ ಇದ್ರು. ತಂದೆ ಪೇಂಟಿಂಗ್ ಕೆಲಸ ಮಾಡಿ ತಮ್ಮ ಜೀವನವನ್ನ ನಡೆಸ್ತಾ ಇದ್ರು. ಇದ್ದ ಇನ್ನೊಬ್ಬ ಮಗಳ ಇಡೀ ಜೀವನದ ಶಿಕ್ಷಣದ ಜವಾಬ್ದಾರಿ ಮತ್ತು ಆ ಮಗುವಿಗೆ ಕಣ್ಣು ಆಪರೇಷನ್ ಮಾಡಿಸುವ ಹೊಣೆ ಹೊತ್ತಿದ್ದಾರೆ ಕೆಜಿಪಿ ಫೌಂಡೇಶನ್ ಸಂಸ್ಥಾಪಕ ಶ್ರೀಗಂಧ ಶೇಟ್. ಮೊನ್ನೆ ಏನು ಘಟನೆ ಆಯಿತು ಹುಬ್ಳಿ ಧಾರವಾಡಲ್ಲಿ ಅಶೋಕ್ ನಗರದ ವ್ಯಾಪ್ತಿಯಲ್ಲಿ, ಆ 4.5 ವರ್ಷ ಮಗುನ ಈ ಒಬ್ಬ ಬಿಹಾರಿ ಮೂಲದ ಏನು ರೇಪ್ ಮಾಡಿ ಮರ್ಡರ್ ಮಾಡಿದ್ನಲ್ಲ, ಆ ವಿಷಯನ ನೋಡಿ ನಾನು ಆ್ಯಕ್ಚುಲಿ ಊರಲ್ಲಿರಲಿಲ್ಲ, ಔಟ್ ಆಫ್ ಕಂಟ್ರಿಲಿದೆ. ನಿನ್ನೆ ಲ್ಯಾಂಡ್ ಆದೆ, ಇವಾಗ ಬೆಳಗ್ಗೆ ಬಂದೆ. ಆ ತಾಯಿ ತಂದೆನ ಮಾತಾಡ್ಸೋಣ ಅಂತ ಬಂದೆ. ಆ ನೋವಲ್ಲಿ ಸ್ವಲ್ಪ ಭಾಗ ಆಗಿ ಅವ್ರ ಕಷ್ಟದಲ್ಲಿ ಸ್ವಲ್ಪ ನಾನು ಸ್ವಲ್ಪ ಇದು ಇರೋಣ ಅಂತ ಬಂದೆ. ಆ ತಾಯಿ ತಂದೆ ನೋಡಿದರೆ ಇಷ್ಟು ಸಂಕಟ ಆಗ್ತಿದೆ, ಆ ತಾಯಿನ ಮಗ ಅಳೋದು ನೋಡಿದರೆ ಇಷ್ಟು ಸಂಕಟ ಆಗ್ತಿದೆ. ಆ ಬಿಹಾರಿ ಮೂಲದ ಅವನಿಗೆ ಯಾವ ರೀತಿ ಮನಸ್ಥಿತಿ ಇತ್ತು ಅದು ಮಾಡಬೇಕಂದ್ರೆ, ಯಾವ ರೀತಿ ಇದರ ಅವನ ಏನಂತ ಇರೋದು ಕ್ರೋಧನೆ ಅವನ ಒಳಗಿರೋದು ತುಂಬ ದುಃಖ ಆಗ್ತಿದೆ ಹೇಳ್ಬೇಕಂದ್ರೆ. ಸೊ ನಾನು ಮತ್ತು ನಮ್ಮ ಫೌಂಡೇಶನ್ ಕೆಜಿಪಿ ಫೌಂಡೇಶನ್ ವತಿಯಿಂದ ಆ ಬಾಲಕಿಯ 2ನೇ ಸಹೋದರಿಯನ್ನು ಶಿಕ್ಷಣ ಪೂರ ಅವರು ಎಲ್ಲಿ ತನಕ ಓದ್ತಾರೆ, ಡಿಗ್ರಿ ಜಾಬ್ ಮಾಡೋ ತನಕ ಎಲ್ಲಿ ತನಕ ಓದ್ತಾರೆ, ಜೀವನ ಪರ ಅಂತ ವ್ಯಾಸಂಗ ಕೆಜಿಪಿ ಫೌಂಡೇಶನ್ ನೋಡ್ಕೋಬೇಕಂತಿದ್ವಿ. ಈವನ್ ಆ ಬಾಲಕಿಯ ಬಟ್ಟೆಯಿಂದ ಹಿಡಿದು A to Z ಏನೇ ಇದ್ದರು, ನಮ್ಮ ಯಾವುದೇ ಸ್ಕೂಲ್ ಆಗಲಿ ಯಾವುದೇ ಟ್ರೀಟ್ಮೆಂಟ್ಸ್ ತೊಗೊಳ್ಳಿ, ಅವಳಿಗೆ ಪಾಪ ಕಣ್ಣಿನ ಆಪ್ರೇಷನ್ ಮಾಡಿಸ್ಬೇಕಂತೆ. ಅದನ್ನು ಕೂಡ ಕೆಜಿಪಿ ಫೌಂಡೇಶನಿಂದ ನಾವು ಮಾಡಿಕೊಡ್ಬೇಕಂತ ಹೇಳಿದ್ವಿ, ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ಸಂಪೂರ್ಣ ಜವಾಬ್ದಾರಿ ತೊಗೊಂಡಿದ್ವಿ. ಇಲ್ಲ, ಅವ್ರ ಹತ್ರ ಅಗ್ರಿಮೆಂಟ್ ಅದಕ್ಕೆ ಇವಾಗ ಮಾತಾಡ್ಬಿಟ್ಟು ಇವಾಗ ದುಃಖದಲ್ಲಿದ್ದಾರೆ. ಇವಾಗ ನಮ್ಮ ನಂಬರ್ ಎಲ್ಲ ತೊಗೊಂಡಿದ್ದಾರೆ. ಅವ್ರು ಒಂದು ಸತಿ ಪಾಪ ದುಃಖದಿಂದ ಸ್ವಲ್ಪ ಹೊರ ಬಂದಾಗ ಅವ್ರು ಯಾವುದೇ ಸ್ಕೂಲ್ ಎಂಥದೇ ಇಂಟರ್ನ್ಯಾಷನಲ್ ಸ್ಕೂಲ್ ಇರಲಿ ಅಲ್ಲಿಗೆ ನಮ್ಮ ಕಡೆಯಿಂದ ಅವ್ರಿಗೆ ಪಾಪ ಏನೇ ಶಿಕ್ಷಣ ಆಗಲಿ ಸ್ವಲ್ಪ ಏನೇ ಇದ್ದರೂ ನಾವು ಮಾಡಿಕೊಡೋಣ ಅಂತ ಇದ್ದೀವಿ. ಇದರಲ್ಲಿ ಏನಿಲ್ಲ, ದುಃಖದಲ್ಲಿ ಭಾಗ ಆಗ್ಬೇಕಂತಷ್ಟೇ. ಪಾಪ ಅವ್ರ ನೋವಲ್ಲಿ ಯಾರು ನಾವು ನಿಂತಿದ್ದೀವಿ ಅನ್ನೋದು, ನಾನು ಒಬ್ಬರಾಗಬೇಕು ನಿಂತಿರ್ಬೇಕಂತ ಇದ್ದೀನಿ. ನಾನು ಇಷ್ಟೇ ಮಾಡಿದ್ರು ಅದು ನನ್ನ ಸಣ್ಣದು. ಯಾಕಂದರೆ ಅಪ್ಪ ಆ ತಾಯಿ ದುಃಖ ಏನು ಪಡ್ತಾ ಇದೆಯಲ್ಲ, ಅದು ನಾನು ತೊಗೊಳಕ್ಕಾಗಲ್ಲ. ಆ ತಾಯಿ ದುಃಖ ತಾಯಿನೇ ತೊಗೊಳಕ್ಕಾಗೋದು, ತಂದೆ ದುಃಖ ತಂದೆನೇ ತೊಗೊಳಕ್ಕಾಗೋದು. ಸ್ವಲ್ಪ ನನ್ನ ಕಡೆಯಿಂದ ಏನು ಸಹಾಯ ಮಾಡೋಕ್ಕಾಗುತ್ತೆ, ನಿಂದ್ರಕ್ಕಾಗುತ್ತೆ ಅಷ್ಟು ಮಾಡ್ತಾರೆ. ಒಟ್ಟಲ್ಲಿ ಹೇಳುವುದಾದ್ರೆ, ಬಡ ಕುಟುಂಬದಲ್ಲಿದ್ದ ಆ ಬಾಲಕಿ ಪೋಷಕರಿಗೆ ನೆರವಿಗೆ ನಿಂತ ಕೆಜಿಪಿ ಫೌಂಡೇಶನ್ಗೆ ಸ್ಥಳೀಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಈರಣ್ಣ ವಾಲಿಕಾರ್, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.